ಇವಾಗ ಸೌತ್ ಆಫ್ರಿಕಾ ಒನ್ ಲೀಗಲ್ ಡೆಲಿವರಿ ಅಷ್ಟೇ ಬೇಕಿರೋದು. ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಕ್ಕೆ ಒಂದೇ ಓವರ್ ಅಲ್ಲಿ 2 ವಿಕೆಟ್ ಹಾರ್ದಿಕ್ ಪಾಂಡ್ಯಾಗೆ. ಪವರ್ ಇರಲಿಲ್ಲ, ದಮ್ ಇರಲಿಲ್ಲ. ಇದು ಅನ್ಬಿಲೀವಬಲ್ ಸ್ವಿಂಗ್ ಬಾರ್ಬಡೋಸಲ್ಲಿ. ಈ ಸೀನ್ಗೋಸ್ಕರ ವೇಟ್ ಮಾಡ್ತಾ ಇದ್ದು ಭಾರತ. 1 ವರ್ಷ 3 ಫೈನಲ್ಸ್. ಲಾಸ್ಟ್ ಒಂದು ಫೈನಲ್ ಅಲ್ಲಿ ಈ ತರ ಒಂದು ವಿಕ್ಟರಿ ಬೇಕಾಗಿತ್ತು. ಇಡೀ ಜಗತ್ತು ಸೆಲೆಬ್ರೇಟ್ ಮಾಡುತ್ತೆ ಇವತ್ತಿನ ದಿನ. ಇದು ಈ 11 ಜನ ಮಾಡಿರೋ ಅಂತ ಒಂದಿನಗೋಸ್ಕರನೇ. ಹಾರ್ದಿಕ್ ಪಾಂಡ್ಯ ಮ್ಯಾನ್ ಆಫ್ ದ ಮೂಮೆಂಟ್ ಅಂತ ಹೇಳ್ಬೋದು. ಕ್ರೂಷಿಯಲ್ ಓವರ್ಸ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಿದ್ದಾರೆ. ಒಳ್ಳೆಯ ಒಂದು ಬಾಲ್ ಮಾಡೋ ಮುಖಾಂತರ ಇಲ್ಲಿ ರಬಾರ್ಡ್ ಅವರು ಕೂಡ ಔಟ್ ಮಾಡ್ತಾರೆ. ರಾಹುಲ್ ದ್ರಾವಿಡ್ ಅವರ ಒಂದು ಸೆಲೆಬ್ರೇಷನ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇಲ್ಲಿ ಭಾರತಕ್ಕೆ ಈ ವರ್ಲ್ಡ್ ಕಪ್ ಬಂದಾಗಿದೆ. 168ಕ್ಕೆ ಸುವರ್ಣಾಕ್ಷರದಲ್ಲಿ ಬರಿಬೇಕಾಗತ್ತೆ ಹೆಸರನ್ನ. ಖಂಡಿತ ಬೇಕಾಗಿತ್ತು. ಸೆಕೆಂಡ್ ಟೈಮ್ T20 ವರ್ಲ್ಡ್ ಚಾಂಪಿಯನ್ಸ್ ನಮ್ಮ ಭಾರತ. ಬಾಂಬೆ ಬಾದ್ಶಾನ ಸೆಲೆಬ್ರೇಟ್ ಮಾಡುವಂತದ್ದು ಎಮೋಷನ್ಸ್ ಹೈ ಆಗಿರುತ್ತೆ. ಹಂಗೆ ನಮ್ಮ ಕನ್ನಡದ ಕಣ್ಮಣಿ ರಾಹುಲ್ ದ್ರಾವಿಡ್, ಡೆಲ್ಲಿಯ ದಬಾಂಗ್ ಅಂದ್ರೆ ಅದು ಕೊಹ್ಲಿ. ಈ 3 ಜನಕ್ಕೆ ಇದಕ್ಕಿಂತ ಸೆಂಡ್ ಆಫ್ ಇರೋದಿಲ್ಲ. ಪ್ರಾಬಬ್ಲಿ ಈ ಎಮೋಷನ್ಸ್ ಇವತ್ತು ಖುಷಿಯ ಕಣ್ಣೀರು ನೋಡ್ತಾ ಇರೋದು. ನವೆಂಬರ್ 19ಕ್ಕೆ ಅಳ್ತಾ ಇದ್ದಿದ್ದು ಸೋತಿಗೋಸ್ಕರ, ಇವತ್ತು ಖುಷಿ ಕಣ್ಣೀರು ಭಗವಂತ ಕೊಟ್ಟಿರುವಂತದ್ದು. ಕಂಟ್ರಾಸ್ಟಿಂಗ್ ಎಮೋಷನ್ಸ್. ಸೌತ್ ಆಫ್ರಿಕಾಗೂ ಕೂಡ ಒಂದು ಥಾಟ್ ಹೋಗಬೇಕಾಗತ್ತೆ. ಚಾಂಪಿಯನ್ಸ್ ತರ ಆಡಿದ್ರು ಇಡೀ ಟೂರ್ನಮೆಂಟ್ ಅಲ್ಲಿ. ಬರೋದೇ ಲಾಸ್ಟ್ ಹರ್ಡಲ್ ದಾಟಕ್ಕಾಗಿಲ್ಲ. ಗೇಮ್ ಚೇಂಜರ್ ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಡಿಸ್ಪೇಸ್ ಮಾಡ್ತಾರೆ. ಕಿಲ್ಲರ್ ಮಿಲ್ಲರ್ ಡಿಸ್ಪೇಸ್ ಮಾಡ್ತಾರೆ. ಇವತ್ತಿನ ದಿವಸ ಇಂಡಿಯಾ ಪ್ರೌಡ್ ಆಗಿರುತ್ತೆ. ಭಾರತ್ ಮಾತ್ರ ಸೆಲೆಬ್ರೇಟ್ ಮಾಡೋದಂತೂ ಖಚಿತ. ಇದು ಸೆಕೆಂಡ್ ಟೈಮ್ ಅಂತ ಹೋದಾಗ ಬಿಟ್ಟಿಂಗ್ ಹೌದು. ಲಿಜೆಂಡ್ಸ್ ಗೆ ಬೇಕಾದಂತ ಉತ್ತರ, ದ್ರಾವಿಡ್ ಗೆ ಬೇಕಾಗಿದ್ದಂತ ವಿಕ್ಟರಿ ಇದು. ಅದಕ್ಕೆ ಈ ತರ ಎಮೋಷನ್ಸ್ ಸಿಂಕಿನ್ ಆಗಕ್ಕೆ ವರ್ಷಾಂಗಟ್ಲೆ ತಗೊಳತ್ತೆ. ಇಬ್ರು ಲಿಜೆಂಡ್ಸ್ ಜೊತೆಗೆ ಆಡ್ ಮಾಡಿ ಬುಮ್ರಾನ 3ನೇ ಲಿಜೆಂಡ್. ಅವ್ರಿಗೂ ಡೆಸ್ಪರೇಷನ್ ಇತ್ತು. ಇದನ್ನ ಮಾತ್ರ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಎಂತ ಒಂದು ಅದ್ಭುತ ಪಂದ್ಯ. ವರ್ಲ್ಡ್ ಚಾಂಪಿಯನ್ಸ್ ಭಾರತ 7ನೇ ಬಾರಿ ಈ ಒಂದು ವಿಶ್ವಕಪ್ ಗೆದ್ದಿರೋದು. ಹಾರ್ದಿಕ್ ಪಾಂಡ್ಯ ಅವರ ಆ ಒಂದು ಕಣ್ಣೀರು ಕ್ಲಿಯರ್ ಆಗಿ ತೋರಿಸ್ತಿದೆ. ಎಷ್ಟೊಂದು ಖುಷಿಯಾಗಿದ್ದಾರೆ ಪ್ರತಿಯೊಬ್ಬ ಪ್ಲೇಯರ್, ಪ್ರತಿಯೊಬ್ಬ ಸಪೋರ್ಟ್ ಸ್ಟಾಫ್. ರಾಹುಲ್ ದ್ರಾವಿಡ್ ಪೂರ್ತಿ ನಮ್ಮ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಫ್ಯಾನ್ಸ್ ಈ ಒಂದು ಕ್ಷಣನ ಎಂಜಾಯ್ ಮಾಡ್ತಾರೆ. ಈ ಕ್ಷಣನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಗೇಮ್ ಆಫ್ ಕ್ರಿಕೆಟ್. ಸೌತ್ ಆಫ್ರಿಕಾ ಸ್ವಲ್ಪ ಫೈಟ್ ಕೊಟ್ಟಿದ್ರು, ಬಟ್ ಫುಲ್ ಮಾಡಿದ್ದು ಹಾರ್ದಿಕ್ ಪಾಂಡ್ಯ. ಅವರ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಫೀಲ್ಡಿಂಗ್ ಯೂನಿಟ್ ಆಗಲಿ, ರೋಹಿತ್ ಶರ್ಮಾ ಆಗಲಿ, ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಗಿ ತೋರಿಸ್ತಿದೆ. ಏನು ಇದು ಎಷ್ಟೊಂದು ಅವರಿಗೆ ಖುಷಿ ಆಗಿದೆ. ವಾಟ್ ಇಟ್ ಮೀನ್ಸ್ ಫಾರ್ ಇಂಡಿಯನ್ ಪ್ಲೇಯರ್ಸ್ ಅಂತ ಹೇಳಿ. ಎಕ್ಸ್ಪ್ರೆಸಿವ್ ಒಂದ್ ಕಡೆ, ಅಗೋನಿ ಇನ್ನೊಂದ್ ಕಡೆ, ಸುಖ ಒಂದ್ ಕಡೆ, ದುಃಖ ಒಂದ್ ಕಡೆ. ಬಟ್ ನಮ್ ಕಣ್ಣಲ್ಲೇ ನೀರು ಬರ್ತಾ ಇದೆ ಅಂತಂದ್ರೆ ಮೆಚ್ಚಬೇಕಾಗಿದ್ದು ಈ ಟೀಮ್ ಎಫರ್ಟ್ ನ. ಯಾವ ತರ ಒಂದು ಬಾಂಡಿಂಗ್ ಇದೆ ಅಂತ ತೋರಿಸಿದ್ದಾರೆ. ಲೆಜೆಂಡ್ಸ್ ಗೆ ಬೇಕಾಗಿತ್ತು ಡೆಸ್ಟಿನೀಸ್ ಅಂತ ಹೇಳ್ತಾ ಇದ್ವಿ. ಇದು ವಿಧಿಯ ಆಟ. ಸೌತ್ ಆಫ್ರಿಕಾ ಹಣೆಯಲ್ಲಿ ಬರ್ದಿರಲಿಲ್ಲ, ಭಾರತದ ಹಣೆಯಲ್ಲಿ ಬರ್ದಿತ್ತು. ಇದು ಎಷ್ಟು ವರ್ಷ ಆಗತ್ತೆ, ಸಿಂಕಿನ್ ಆಗತ್ತೆ. ಏನೇ ಆದ್ರೂ ಕೂಡ ಭಾರತದ ಚರಿತ್ರೆ ಇರೋ ತನಕ ಇವರೆಲ್ಲರ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಸಲಾಗ್ತದೆ. ಸೊ ಬೇಕಾಗಿರುವಂತ ವಿಕ್ಟರಿ ಇಂಡಿಯಾಗೆ. ಇದು ದೇವರ ಇಚ್ಛೆ. ಇನ್ಫ್ಯಾಕ್ಟ್ ಇವತ್ತು ಎಲ್ಲಿಲ್ದಿರೋ ಅಂತದ್ದು ಲಾಸ್ಟ್ 20 ನಿಮಿಷ ಯಾವಾಗ ಮಳೆ ಬರಕ್ ಶುರು ಆಗುತ್ತೋ ಅಲ್ಲಿಂದ ಫಾರ್ಚೂನ್ ಚೇಂಜ್. ಬಿಲೀವ್ ಮಾಡಕ್ಕಾಗಲ್ಲ ಸೌತ್ ಆಫ್ರಿಕನ್ಸ್. ಬಟ್ ಇರೋಂತ ಕ್ರಿಕೆಟ್ ಗೇಮ್ ಹಂಗಿದೆ. ಇಂಡಿಯಾ ಇದೇ ತರ ಸಫರ್ ಮಾಡಿದ್ದು ನವೆಂಬರ್ 19ನೇ ತಾರೀಕು. ಬಟ್ ಇವತ್ತು ಬಿಟ್ಕೊಡೋ ಅಂತ ಯೋಚನೆ ಇರಲಿಲ್ಲ. ಕ್ರಿಕೆಟ್ ಗೆದ್ದಿದೆ ಭಾರತ. ರಾಯಿಟ್ ಟೀಮು ಈ ಒಂದು ಟೂರ್ನಮೆಂಟ್ ಗೆಲ್ಲಿದ್ದು. ಈ ವ್ಯಕ್ತಿ ಕನ್ನಡದ ಕಣ್ಮಣಿ. ಇವ್ರಿಗೆ ಬೇಕಾಗಿದ್ದು ಬಾಲ್ ಅನ್ನೋದಕ್ಕೆ ಒಂದು ಕಿರೀಟ ಬೇಕಾಗಿದ್ದು, ಒಂದು ವಿಶ್ವಕಪ್. ಇವತ್ತು ಗುರು ಹಾಕಿರುವಂತ ದಾರಿಯಲ್ಲಿ ಸಾಗಿದ ತಕ್ಷಣ ಶಿಷ್ಯರಿಂದ ಒಂದು ಗಿಫ್ಟ್, ಒಂದು ಕಿರೀಟ ಅಂದ್ರದು ವಿಶ್ವಕಪ್. ರಾಹುಲ್ ದ್ರಾವಿಡ್ ಅವ್ರಿಗೆ ಯಾರ್ಯಾರು ಪ್ರಶ್ನೆ ಕೇಳ್ತಿದ್ರು ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ. 17 ವರ್ಷ T20 ಫಾರ್ಮ್ಯಾಟ್ ಅಂತ ಬಂದಾಗ 17 ವರ್ಷ ನಂತರ ಬಂದಂತ ಟ್ರೋಫಿ, ಅದ್ರ ಮೇಲೆ ಕೈ ಇಡ್ತಾರೆ ಈ ಲಿಜೆಂಡ್ ರಾಹುಲ್ ದ್ರಾವಿಡ್. ನಾವು ಹೆಮ್ಮೆ ಪಡಬೇಕಾಗಿರುವಂತ ವಿಷಯನೇ. 2 ವರ್ಷ ಸತತವಾಗಿ ಪ್ರಯತ್ನ, 2 ವರ್ಷ ಸತತವಾದ ಪ್ಲಾನಿಂಗು, ಅದಕ್ಕೆ ತಕ್ಕಂಗೆ ರಿಸಲ್ಟ್. ಫ್ಯಾಮಿಲಿ, ಫ್ರೆಂಡ್ಸ್, ಇವತ್ತಿನ ದಿವಸ ಎಮೋಷನ್ಸ್ ಪೀಕ್ ಅಲ್ಲಿ. ಎಕ್ಸಾಕ್ಟ್ಲಿ ಎಲ್ಲ ಇವ್ರ ಜೊತೆಗಿರ್ತಾರೆ. ಇವ್ರ ಸಪೋರ್ಟ್ ಬೇಕೇ ಬೇಕು. ಫ್ಯಾಮಿಲಿ ಇಲ್ಲ ಅಂದ್ರೆ ಸಕ್ಸಸ್ ಇಲ್ಲ. ಅಮ್ಮ ಅಪ್ಪ ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ. ಫ್ಯಾಮಿಲಿ ಜೊತೆಗೆ ಟ್ರಾವೆಲ್ ಮಾಡಿರ್ತಾರೆ, ಅವರ ಸಕ್ಸಸ್. ಎಷ್ಟು ದಿನ ನಿದ್ದೆ ಕೆಟ್ಟಿರುತ್ತೆ ಈ ಒಂದು ವರ್ಲ್ಡ್ ಕಪ್ ಗೋಸ್ಕರ. ಇವತ್ತು ಹೋಗಿ ವಾಪಸ್ ಆರಾಮಾಗಿ ನಿದ್ದೆ ಮಾಡ್ತಾರೆ. ಹಿಸ್ಟ್ರಿ ಬುಕ್ಸ್ ಸೇರ್ಕೊಂತಾರೆ ನಮ್ಮ ಬಾಂಬೆ ಬಾದ್ಶಾ ರೋಹಿತ್ ಶರ್ಮಾ. 4 ಸ್ಟಾರ್ ಇಂಡಿಯನ್ ಟೀಮ್ ಇವಾಗ 4 ಸ್ಟಾರ್ ಬರಕ್ಕೆ ಖಂಡಿತ ಆ ಶರ್ಟ್ ಗಳ ಮೇಲೆ.
ಮರೆಯಲಿಕ್ಕಾಗದಂತ ಒಂದು ಯೋಚನೆ, ಮರೆಯಲಿಕ್ಕಾಗದಂತ ಒಂದು ಘಟನೆಗಳು ಇಂಚಸ್ ಮಿಲಿಮೀಟರ್ ಅಲ್ಲಿ ಡಿಸೈಡ್ ಆಗಿತ್ತು. ಇಲ್ಲಿ ಪ್ರೌಡ್ ಆಗಿರ್ತಾರೆ ಖಂಡಿತ. ಆನ್ ಎ ಹೈ ಎಂಡ್ ಮಾಡೋದು ನಮ್ಮ ಜಾಮಿ, ಹೆಡ್ಸ್ ಆಫ್ ಜಾಮಿ. ಖಂಡಿತ ಹೌದು, ಬೇಕಾಗಿತ್ತು ವಿಕ್ಟ್ರಿ. ಇದಕ್ಕೋಸ್ಕರನೇ ಒಬ್ಬೊಬ್ಬ ಹೆಸರಲ್ಲೂ ಕೂಡ ಬರ್ತೀನಿ ಅಂತ ಹೇಳ್ತಾ ಇದ್ದಂಗೆನೆ ರೋಡ್ ಶೋ ನಡೀಲೇಬೇಕು ಇಡೀ ಇಂಡಿಯಾಲಿ. ಎಕ್ಸಾಕ್ಟ್ಲಿ, ನೋ ಡೌಟ್. ಎಸ್ಪೆಷಲಿ ಈ ವ್ಯಕ್ತಿ ಹಾರ್ದಿಕ್ ಪಾಂಡ್ಯ ಹೂ ಮಾಡ್ತಾ ಇದ್ರು ಮುಂಬೈಯಲ್ಲಿ, ಇವತ್ತು ಹೀರೋ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ. ಕ್ಲಾಸಿನ್ ಅವರ ವಿಕೆಟ್ ಪಡಿತಾ ಇದ್ದಂಗೆ ಮತ್ತೆ ಎಲ್ಲರ ಹೀರೋ ಅಂತಂದ್ರೆ ಅದು ಹಾರ್ದಿಕ್ ಪಾಂಡ್ಯ. ಮ್ಯಾನ್ ಆಫ್ ದ ಮೂಮೆಂಟ್, ಮ್ಯಾನ್ ಆಫ್ ದ ಗೇಮ್, ಮ್ಯಾನ್ ಆಫ್ ದ ಫೈನಲ್ಸ್ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಅಜೇಯ ಭಾರತ ಇತಿಹಾಸ ರಚನೆ ಮಾಡ್ತಾರೆ. 1983 ನಂತರ 2007, 2011, ಇನ್ನು 2024 ಕೂಡ ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟಿಗರ ಮನಸ್ಸಿನಲ್ಲಿ ಅಚ್ಚು ಹಾಕಿರುತ್ತದೆ. ಕಪಿಲ್ ದೇವ್, MS ಧೋನಿ, ನಂತರ ಈಗ ರೋಹಿತ್ ಶರ್ಮಾ, ಅಜರಾಮರ ಅದ್ಭುತವಾದ ಪ್ರದರ್ಶನ. ಯಾವ ರೀತಿ ಇನ್ನೇನು ಸೋಲು ಕಾಣುತ್ತಾ ಒಂದು ಆತಂಕ, ಅಲ್ಲಿಂದ ಪಂದ್ಯವನ್ನು ಪುಲ್ಡಾಕ್ ಮಾಡ್ತಾರೆ. ಪಂದ್ಯ ಪುರುಷೋತ್ತಮ ಹಾರ್ದಿಕ್ ಪಾಂಡ್ಯ ಆದ್ರೆ ಯಾವುದೇ ರೀತಿಯಂತಹ ಆಶ್ಚರ್ಯ ಸ್ಪೆಲ್ ಏನಿದೆ ಅದು ಅದ್ರ ಬಗ್ಗೆ ಎರಡು ಡೌಟೇ ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಕಮ್ ಬ್ಯಾಕ್ ಮಾಡಿದ್ರು. ಕ್ಲಾಸಿನ್ ಅವರವರೆಗೂ ಅಂತ ಹೋಪ್ ಇಟ್ಕೊಂಡಿದ್ರು. 5 ಓವರ್ 30 ರನ್ ಬೇಕಾಗಿತ್ತು ಗೆಲ್ಲೋದಕ್ಕೆ. 6 ವಿಕೆಟ್ಸ್ ಇನ್ ಹ್ಯಾಂಡ್ ಕ್ಲಾಸಿನ್ ಇದ್ದಾಗ. ಬಟ್ ಒಂದ್ಸರಿ ಹಾರ್ದಿಕ್ ಪಾಂಡ್ಯ ಬ್ರೇಕ್ ಥ್ರೂ ನ ತರ್ತಾ ಇದ್ದಂಗೆನೆ ಅಲ್ಲಿಂದ ಫಾರ್ಚ್ಯೂನ್ಸ್ ಚೇಂಜ್. 3-4 ಹಾರ್ದಿಕ್ ಪಾಂಡ್ಯಗೆ ಅಲ್ಲಿಂದ ಬಂದಿರುವಂತ ಸ್ಪೆಲ್ ಅವ್ರ ಕಡೆ. 3 for 20, ಮ್ಯಾನ್ ಆಫ್ ದ ಮೂಮೆಂಟ್, ಮ್ಯಾನ್ ಆಫ್ ದ ಫೈನಲ್ಸ್. ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದಾರೆ. ಕ್ಲಾಸ್ ಅನ್ನ ಕ್ವಿಕ್ ಫೈರ್ 50 ಪಂದ್ಯವನ್ನ ಕಿತ್ಕೊಂಡು ಹೋಗ್ತಾ ಇತ್ತು. ಬಟ್ ವಾಪಸ್ ಸಾಧಿ ಮಾಡಿರೋದು ಹಾರ್ದಿಕ್ ಪಾಂಡ್ಯ ಅವರು. ನಂತರ ಕಿಲ್ಲರ್ ಆಗೋ ಮುಂಚೆನೆ ಅವರನ್ನು ಕೂಡ ವಾಪಸ್ ಕಳಿಸ್ತಾರೆ. ಅಂಡ್ ಬುಮ್ರಾ ಅವರ ಓವರ್ ಮಾರ್ಕೋ ವ್ಯಾನ್ಸನ್ ಡಿಸ್ಮಿಸ್ ಮಾಡೋದಾಗ್ಲಿ, ಅದ್ಭುತವಾದ ಕಮ್ ಬ್ಯಾಕ್. ನಿಜವಾಗ್ಲೂ ಯಾವಾಗ ವಾಪಸಾತಿ ಮಾಡ್ಬೇಕು ಆವಾಗ್ಲೆಲ್ಲ ನಿಂತ್ಕೊಂಡು ಭಾರತ ಕೆಲಸವನ್ನ ಮಾಡಿದೆ. ವಿಶ್ವ ಚಾಂಪಿಯನ್ ಆಗಿದ್ದಾರೆ ಭಾರತ. ಹರ್ಷದೀಪ್ 2 ವಿಕೆಟ್, ಜಸ್ಪ್ರೀತ್ ಬುಮ್ರಾ 2 ವಿಕೆಟ್, ಅಕ್ಷರ್ ಪಟೇಲ್ ಅವರು ಕೂಡ ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಆದ್ರೆ ಸಂಶಯ ಇಲ್ಲ. ಎಂಥ ಪ್ರದರ್ಶನ. ಬ್ಯಾಟಿಂಗ್ ನಲ್ಲಿ ಅವರಿಂದ 7 ರನ್ಗಳು ಬರುತ್ತೆ. ಇಲ್ಲಿ ಬೌಲಿಂಗ್ ನಲ್ಲಿ ದುಬಾರಿ ಆದ್ರೂ ಕೂಡ ಒಂದು ವಿಕೆಟ್ ನ ತೆಗೆದುಕೊಂಡಿರ್ತಾರೆ. ನಂತರ ಹಾರ್ದಿಕ್ ಪಾಂಡ್ಯ 3 ವಿಕೆಟ್ ತೆಗೆದುಕೊಂಡು ಕೇವಲ 20 ರನ್ ಅನ್ನ ಕನ್ಸೀಡ್ ಮಾಡಿರೋದು. ಮೂವ್ಮೆಂಟ್ಸ್ ಕೊಡ್ತಾರೆ. ಪ್ರತಿಯೊಬ್ಬ ಭಾರತೀಯ ಆತಂಕದಲ್ಲಿದ್ದವರು, ಲಾಸ್ಟ್ ಓವರ್ ನಲ್ಲಿ ಏನಾಗುತ್ತೆ ಅಂತ ದುಗುಡದಲ್ಲಿದ್ದರು. ಕಡೆಗೆ ಎಲ್ಲರೂ ಖುಷಿಯ ಆನಂದ ಬಾಷ್ಪವನ್ನ ಬಿಡ್ತಾ ಇದ್ದಾರೆ. ಭಾರತದ ಎಲ್ಲೆಡೆ ಕೇಕೆ ಹಾಕ್ತಾರೆ. ಭಾರತದ ಎಲ್ಲೆಡೆ ಭಾರತದ ಫ್ಲಾಗ್ ನ ವೇವ್ ಮಾಡ್ತಾರೆ. ಗರ್ವದಿಂದ ಹೇಳ್ತಾರೆ, ನಾವು ವಿಶ್ವ ಚಾಂಪಿಯನ್ಸ್. ನಮ್ಮ ಧಾರವಾಡ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್, ಬೆಳಗಾವ್ ಅಲ್ಲಿರುವಂತ ಕಾಲೇಜ್ ಎದುರುಗಡೆ ನಮ್ ಎಲ್ಲರೂ ರೌಂಡ್ ಹೊಡಿತಾರೆ. ಹೊಡಿಲಿಕ್ಕೆ ಹಾಕಿ ಇವತ್ತು ಬಿಡಬೇಡ್ರಿ. ಇವತ್ತು ಊರೆಲ್ಲ ಬೆಳಿಗ್ಗೆ ಬೆಳಕಾಗೋ ತನ ಸೆಲೆಬ್ರೇಷನ್ ನಮ್ಮ ಊರಾಗ. ಇವತ್ತು ಪಟಾಕಿಗಳಿರುತ್ತೆ, ರಾಕೆಟ್ ಹಾರಿಸ್ತಾ ಇರ್ತಾರೆ. ಹೇಳಿದಾಗೆ ಕಪಿಲ್ ದೇವ್ ಅವರು 1983 ರಲ್ಲಿ ಆ ಒಂದು ಸಾಗನ ಶುರು ಮಾಡ್ತಾರೆ. MS ಧೋನಿ 2007 ಕೂಡ 2011 ವಿಶ್ವಕಪ್ ಗೆದ್ದಂತ ನಾಯಕರಾಗ್ತಾರೆ. ಈಗ ರೋಹಿತ್ ಶರ್ಮಾ ಅವರು 2024 T20 ವರ್ಲ್ಡ್ ಕಪ್ ಗೆದ್ದಾರೆ. ಈಗ ಮ್ಯಾನ್ ಆಫ್ ದಿ ಇಯರ್ ಹಾರ್ದಿಕ್ ಪಾಂಡ್ಯ. Hardik, you're proudly holding that Indian flag. Just sum up what this World Cup win means to you. It means a lot. It's very emotional. We've been working very hard, but something was not clicking, and I think today was a day where we kind of fulfilled what the whole world, whole nation wanted. So many people supporting, and I think even it's more special for me how my 6 months have been. I've been very grateful of not speaking a word. Things have been very unfair, but I believe that if I keep working hard, there will be a time where I will be able to shine and do what I have always I've done. And I think that sums everything up. It was a dream to win, and especially getting an opportunity like this makes it even more special. You believed in yourself. Did you believe in the team when they needed 30 from 30? Did you still have that real belief you could do it? We always believed we can do it. It was just about we execute our plans, stay calm, and let the pressure come to them. And I've been credit to Jassi and the fast bowlers, the way they bowled those last 5-4 overs, change everything. And yeah, it was about time to get it.
You're cool and calm and calculated. How were you in that last over? I knew pressure's not gonna, if I'm not gonna be calm, it's not gonna help me. So for me, it was simple that I execute my plans and make sure that every ball which I bowl, So, yeah, I've been in this situation. Yes, I've not won it, but for me, I've always enjoyed pressure situation. All of a sudden, my run of speed increased as well when the time came. So, yeah, it's been wonderful. It's been very enjoyed. Final question, you gave your coach Rahul Dravid a big hug. His last day as coach, he is someone that's backed you and the team throughout. I'm very happy for him. He's been a wonderful man. Really enjoyed working with him. To give him a farewell like this, where this is how his so far coaching career ends. It's been wonderful. I've had a very good relationship with him. Kind of became friends, and very excited, very happy for him that the way they all are going, all the support staff, they've been very integral on last 3-4 years. And a big kiss from your captain as well. Hardik Pandya, World Cup winner, well done. Akshar, it's been a great few months. You've been one of the players of this tournament so far. What does this mean to you? It's mean everything for me. When I come to this World Cup, in last few years I've been getting injured, not getting that performance, but this time I'm just feeling that I have to do something for India, something good for India, and finally I did it. I'm feeling so proud. The team has been part of so many finals, so what did you do when this happened today? I'm trying to keep it simple. I'm not thinking about anything. I'm just thinking about this another match for me, and I'm not thinking this. ಒಂದು ರೀತಿಯಲ್ಲಿ ಮಿರಾಕಲ್ ಅಂತ ಹೇಳ್ಬೋದು. ಅಲ್ಲಿಂದ ಭಾರತ ಕಮ್ಬ್ಯಾಕ್ ಮಾಡಿದಂತಹ ರೀತಿ ಲಾಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಅವರು ಹೀರೋ ಆದರೂ, ನಿಜವಾದ ಹೀರೋ ಆದ್ರೆ, ಈ ಒಂದು ಹೀರೋಯಿಕ್ ಹಿಸ್ಟೋರಿಕಲ್ ವಿನ್ ಏನಿದೆ ಭಾರತಕ್ಕೆ ತಂದು ಕೊಟ್ಟದ್ದು ಕೊನೆಯ ಗಳಿಗೆಯಲ್ಲಿ ಯಾರು ಅಂತ ಕೇಳಿದ್ರೆ ಸ್ಟಾರ್ ಈಸ್ ನಾನ್ ಅದರ್ ಹಾರ್ದಿಕ್ ಪಾಂಡ್ಯ. ಅಟ್ ದ ಸೇಮ್ ಟೈಮ್ ಜಸ್ಪ್ರೀತ್ ಬುಮ್ರಾ ಅವ್ರಿಗೂ ಕೂಡ ಈ ಕ್ರೆಡಿಟ್ ಹೋಗಲೇಬೇಕಾಗುತ್ತೆ. ಅಂಡ್ ಈ ಗೆಲುವು ಖಂಡಿತವಾಗಲೂ ಎಲ್ಲ ಫ್ಯಾನ್ಸ್ಗಳಿಗೂ ಬೇಕಾಗಿದ್ದಂತಹ ಗೆಲುವು. ಏನಕ್ಕೆ ಅಂತಂದ್ರೆ ಇದು ಹಲವಾರು ವರ್ಷಗಳ ಕನಸು ನನಸಾದಂತಹ ದಿನ. ಅಂಡ್ ರಾಹುಲ್ ದ್ರಾವಿಡ್ ಅವರ ಆ ಒಂದು ಜೋಶ್ ನೋಡೋದ್ರಿಂದ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅವ್ರಿಗೆ ಅಂತ. ನಾನು ಕಾಯ್ತಾ ಯಾವ ಪ್ರೇಮಿ ಅಂತ ಇದು ಸರ್ ನೆಕ್ಸ್ಟ್ ಎಲ್ಲರೂ ಪ್ಯಾಷನ್ ಮಾಡಿದ್ರೆ ಅಂದ್ರೆ ಈ ಹಿಸ್ಟ್ರಿ ಆಗಿದೆ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ, ಬಟ್ ಇದು ಸಿಂಕಿನ್ ಆಗಕ್ಕೆ ಎಷ್ಟೋ ವರ್ಷಗಳು ತಗೊಳುತ್ತೆ, ಎಷ್ಟೋ ತಿಂಗಳುಗಳ ಗಡ್ಡೆ ತಗೊಳುತ್ತೆ. ಎಲ್ಲಾರು ಹೀರೋಗಳು ಆಗೋದು. ಪೋಡಿಯಂ ಮೇಲೆ ನಿಂತಿಲ್ದೇ ಇರೋರೆಲ್ಲ ಇವತ್ತು ಪೋಡಿಯಂ ಮೇಲೆ ನಿಂತ್ಕೊಳ್ತಾರೆ. ಇದು ರೋಹಿತ್ಗೆ 2ನೇ ಟ್ರೋಫಿ, ವಿರಾಟ್ಗೆ 2ನೇ ಟ್ರೋಫಿ, ಲೆಜೆಂಡ್ಸ್ ಆದಂತ ಬೂಮ್ರಾವ್ರಿಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನೇ ಹೇಳಿ ಇವತ್ತು ಇಡೀ ಇಂಡಿಯಾ ಸೆಲೆಬ್ರೇಟ್ ಮಾಡುತ್ತೆ. ಎರಡು ಮಾತು ಇಲ್ಲವೇ ಇಲ್ಲ. ಯಾಕೆ ಒಕೇಶನ್ ಬಿಡಬೇಕು? ಏನಂದ್ರೆ ಒಕೇಶನ್ ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ರೂಪೇಶ್ ನಮ್ ಜೊತೆ ಸ್ಟೆಪ್ ಆಗ್ಬೇಕು. ನಾವು ಬಿಟ್ಕೊಡ್ಲಿಲ್ಲ, ಕೊನೆ ಗೋಲ್ ಇರೋ ತನಕ ಬಿಟ್ಕೊಡ್ಲಿಲ್ಲ ನಾವು. ಈಗ ಇಂಟ್ರೆಸ್ಟಿಂಗ್ ಇರೋ ಫ್ಯಾಕ್ಟರ್ ಅಂತಂದ್ರೆ ಬಿಟ್ಕೊಡಂಗಿಲ್ಲ ನಾವು, ಕೊನೆ ತನಕ ಬಿಡುವಂಗಿಲ್ಲ. ಏನ್ ಹೇಳಿದ್ರು ನಾನು ಯಾವತ್ತು ಹೇಳ್ತೀನಿ ಡ್ಯಾನ್ಸ್ ಮಾಡಿ ಅಂತ, ಬಟ್ ಇವತ್ತು ನೀವೇ ಹೇಳ್ತಾ ಇದ್ರ ಅಂದ್ಮೇಲೆ ಡ್ಯಾನ್ಸ್ ಮಾಡಲೇಬೇಕು. ಪ್ಲೀಸ್ ಪ್ಲೀಸ್ ಭಾಗವಹಿಸುವವರು. ಓಕೆ, ಸೊ ಹಾಗಾದ್ರೆ ಖಂಡಿತವಾಗ್ಲು ಈ ಒಂದು ಡ್ಯಾನ್ಸ್ ಆಗಲೇಬೇಕಿದ್ದು ನನ್ನ ಕೋರಿಕೆ ಅಲ್ಲ, ಇದು ಜ್ಯೋತಿ ಸರ್ ಕೋರಿಕೆ. ಎಸ್ ಸರಿ ಕಣ್ಣಲ್ಲಿ ನೀರು ನೋಡ್ತಿದ್ದಾರೆ, ಲಿಜೆಂಡ್ಸ್ ಕಣ್ಣಲ್ಲಿ ನೀರು ಅಂತ ಇಮ್ಯಾಜಿನ್ ಮಾಡಿ ಎಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತಿನ ದಿವಸ ರೈಟ್ ಟೈಮ್ ಅಂತ ಇದೆ ಎಮೋಷನ್ಸು. ಓಕೆ, ಸೊ ಡ್ಯಾನ್ಸ್ ಖಂಡಿತ ಮಾಡೋಣ, ಬಟ್ ಬಿಫೋರ್ ಬೇಕು ಹಕ್ಕು ನಮ್ದೇ ಇವ್ನು ಯಾರನ್ನ ಪ್ಲೇಯರ್ ತೊಗೊಂಡಿದ್ದು ಅವ್ನು ಹೊಡೆದೇ ಹೊಡಿತಾನೆ, ಅದು ಇದ್ದೇ ಇರ್ತಾನೆ. ಸಾಕು ಈ ಮಾತಿ ಸ್ಪೀಡ್ ತಂದ್ಬಿಡ್ದೆ. I think if they look at the angle where he hit the previous six, it was a lot straighter, and that is the angle there. Okay, I would have been a fielder anyway. On any ground, he hit that well. Just felt that perhaps he was a little bit too square the mid wicket. ಭಾಳ ಡೀಪ್ Go ಐತೆ, around a little ಅರ್ಥ bit. ಮಾಡ್ಕೊಳ್ಳಬೇಕು. ಮಹಾಭಾರತ ನೋಡಿದ್ರೆ ಅಂತ ಅರ್ಥ